ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬಿದ್ದು ಕೈ ನಾಯಕರ ವಿಚಾರದಲ್ಲಿ ನಡೀತಾ ಇರುವಂತಹ ಕದನ ಕುತೂಹಲ ಈಗಾಗಲೇ ಮುಂದುವರಿತಾ ಇರುವಂಥದ್ದು. ಆದರೆ ಅದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕವಾಗಿ ಮಾಡಿದರು. ಒಂದಿಷ್ಟು ಗೊಂದಲಗಳಿಗೆ ವಿರಾಮ ಹಾಡಲಾಯಿತು. ಇದರ ನಡುವೆ ಸಿಎಂ ಆಪ್ತರ ಡಿನ್ನರ್ ಮೀಟಿಂಗ್ ಕೂಡ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಸಿಎಂ ಹಾಗೂ ಡಿಸಿಎಂ ಅವರ ಮೇಲೆ ವಾಚ್ ವಾರನ್ನು ಆರಂಭಿಸಿದ್ದಾರೆ. ರಾಜಕೀಯ ರಾಜಕೀಯ ಚರ್ಚೆ ಮಾಡಿ ಊಟ ಮಾಡೋದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಜಾಸ್ತಿ ಮಾಡ್ತೀವಿ. ಒಬ್ಬರ ಮನೆಗೆ ಒಬ್ಬರು ಹೋಗೋದು ಅಂತಂದ್ರೆ ಏನು? ನೀವು ಏನೇ ಮಾಡಿದ್ರು ಸರ್ಕಾರ ಮಾಡ್ತಿರೋದು ಜನರಿಗೆ ತಿಳಿಸಬೇಕು ಇದನ್ನ. ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಿಎಂ ಡಿಸಿಎಂ ನಡುವೆ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಅಲ್ಪ ವಿರಾಮವೇನೋ ಬಿದ್ದಿದೆ. ಆದರೆ ತೆರೆಮರೆಯ ಆಟ ಮಾತ್ರ ನಿಂತಂತೆ ಕಾಣ್ತಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ದಿಲ್ಲಿ ಯಾತ್ರೆ ಮುಂದುವರೆದಿದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಮಾತ್ರ ಸಚಿವರು ಶಾಸಕರ ನಡುವೆ ಒಗ್ಗಟ್ಟಿನ ಜಪ ಜಪಿಸುತ್ತಿದ್ದಾರೆ. ಮಧ್ಯಾಹ್ನ ಮಂಗಳೂರಲ್ಲಿ ಸಿಎಂ ಮೀನೂಟದ ಲಂಚ್, ರಾತ್ರಿ ಆಗ್ತಿದ್ದಂತೆ ಆಪ್ತರಿಂದ ಡಿನ್ನರ್ ಪಾಲಿಟಿಕ್ಸ್. ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಎಂಬಂತಾಗಿದೆ ರಾಜ್ಯದ ರಾಜಕೀಯ ಪರಿಸ್ಥಿತಿ. ಮೊದಲು ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್, ನಂತರ ಡಿಸಿಎಂ ಮನೆಯಲ್ಲಿ ಬೆಳಗ್ಗಿನ ತಿಂಡಿ. ಹೀಗೆ ಎರಡೂ ಮನೆಗಳಲ್ಲಿ ಕುಳಿತು ಅದೇ ಇಬ್ಬರು ನಾಯಕರು ಬೆಳಗ್ಗಿನ ತಿಂಡಿ ಮಾಡೋದರ ಮೂಲಕ ತಮ್ಮ ನಡುವಿನ ಕುರ್ಚಿ ಕದನವೆಂಬ ಭಿನ್ನಮತವನ್ನ ನುಂಗಿಕೊಂಡಿದ್ರು. ಹಾಗಿದ್ದರೂ ಕುರ್ಚಿ ಸುತ್ತಲಿನ ಕಿಚಿಕಿಚಿ ಮಾತು ಇನ್ನೂ ನಿಂತಿಲ್ಲ. ನಿನ್ನೆ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಿದ್ರು. ಅಲ್ಲಿ ಡಿಸಿಎಂ ಡಿಕೆಶಿ ಪರವಾಗಿ ಮುಂದಿನ ಸಿಎಂ ಘೋಷಣೆಗಳೂ ಕೂಡ ಕೇಳಿ ಬಂದಿದ್ವು. ಗುರುಗಾಂಧಿ ಕಾರ್ಯಕ್ರಮಕ್ಕೂ ಮೊದಲು ಮತ್ತು ನಂತರ ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದಾಗ ರಾಜ್ಯದಲ್ಲಿನ ಗೊಂದಲಗಳಿಗೆ ತೆರೆ ಎಳೆದಿರೋ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಆದರೆ ಸಂಜೆಯಾಗ್ತಿದ್ದಂತೆ ಮತ್ತೆ ಬೆಂಗಳೂರಲ್ಲಿ ಸಿಎಂ ಆಪ್ತರು ಡಿನ್ನರ್ ಸಭೆ ಸೇರಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹಾಗೂ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕುಳಿತು ಜೊತೆಯಲ್ಲಿ ಊಟ ಮಾಡಿದ್ದಾರೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮಾಡಿದ್ರೆ, ಪಕ್ಷದ ಹಿರಿಯ ನಾಯಕರು ಡಿನ್ನರ್ ಸಭೆಯ ಮೂಲಕ ಕುತೂಹಲಕಾರಿ ದಾಳ ಉರುಳಿಸಿದ್ದಾರೆ. ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು, ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಜಾಸ್ತಿ ಮಾಡ್ತೀವಿ. ನಾನು ಪಕ್ಕದಲ್ಲೇ ಕೂತಿದ್ನಪ್ಪ 2 ಗಂಟೆ. ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡಲೇ ಇಲ್ಲ. ಶಾಸಕರು ಸಚಿವರಿಗೆ ಸಿಎಂ ಸಮನ್ವಯತೆ ಪಾಠ, ಒಗ್ಗಟ್ಟಿನ ಹೋರಾಟಕ್ಕೆ ಸಿದ್ದರಾಮಯ್ಯ ಕಿವಿಮಾತು. ಆಪ್ತರು ಒಂದೆಡೆ ಆಕ್ಟಿವ್ ಆಗಿದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಒಗ್ಗಟ್ಟಿನ ಜಪ ಜಪಿಸುತ್ತಿದ್ದಾರೆ. ಹೀಗಾಗಿ ಇವತ್ತು ನಡೆದ ಸಂಪುಟ ಸಭೆಯಲ್ಲೂ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ. ಅಲ್ಲದೆ ತಮ್ಮ ತಮ್ಮ ಮಾತಿನ ಮೇಲೆ ನಿಗಾ ಇರಲಿ ಅಂತ ಕಿವಿಮಾತು ಹೇಳಿದ್ದಾರೆ. ಇನ್ನು ಕುರ್ಚಿ ವಿಚಾರ ಮುಂದಿಟ್ಟುಕೊಂಡು ಬಿಜೆಪಿ ಹೋರಾಟ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ. ಅಲ್ಲದೆ ಅವಿಶ್ವಾಸ ನಿರ್ಣಯ ಅಸ್ತ್ರ ಪ್ರಯೋಗಕ್ಕೆ ಚಿಂತನೆ ನಡೆದಿದ್ದು, ಇದನ್ನ ಎದುರಿಸಲು ಸಿಎಂ ಡಿಸಿಎಂ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಇದೇ ವಿಚಾರವಾಗಿ ಸಚಿವರುಗಳ ಜೊತೆ ಸಿಎಂ ಡಿಸಿಎಂ ಸಭೆ ನಡೆಸಿದ್ದಾರೆ. ಸಂಪುಟ ಸಭೆ ಮುಗಿದ ಬಳಿಕ ಅಧಿಕಾರಿಗಳನ್ನ ಹೊರಗೆ ಕಳಿಸಿ ಸಿಎಂ ಡಿಸಿಎಂ ಮೀಟಿಂಗ್ ನಡೆಸಿದ್ರು. ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶಿಸುವಂತೆ ತಾಕೀತು ಮಾಡಿದ್ರು. ಅಲ್ಲದೆ ಡಿಸೆಂಬರ್ 9ರಂದು ಬೆಳಗಾವಿಯಲ್ಲಿ ಸಿಎಲ್ಪಿ ಸಭೆ ನಡೆಸಿ ಮತ್ತಷ್ಟು ವಿಚಾರ ಚರ್ಚೆ ನಡೆಸೋಣ ಅಂತ ಹೇಳಿದ್ರು. ಕುತೂಹಲ ಮೂಡಿಸಿದ ಡಿಸಿಎಂ ದಿಲ್ಲಿ ಯಾತ್ರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿಸಿಎಂ ನಡೆ ಮಾತ್ರ ಕುತೂಹಲ ಭರಿತವಾಗಿದೆ. ನಿನ್ನೆ ದಿಢೀರಂತ ದಿಲ್ಲಿಗೆ ಹೋಗಿದ್ದ ಡಿಸಿಎಂ ಡಿಕೆಶಿ ಇವತ್ತು ಬೆಳಿಗ್ಗೆಯೇ ಬೆಂಗಳೂರಿಗೆ ವಾಪಸ್ಸಾದ್ರು. ಅಲ್ಲದೆ ಪವರ್ ಶೇರಿಂಗ್ ವಿಚಾರದಲ್ಲಿ ಮೌನ ವಹಿಸಿರೋದು ನೋಡಿದ್ರೆ ಬೇರೆ ಯಾವ ಲೆಕ್ಕಾಚಾರ ಇರಬಹುದು ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಕಾರಣವಾಗಿದೆ. ನಾನು ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಯಿತು. 2ನೇದು 14ನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ 300 ಜನ ಕಾರ್ಯಕರ್ತದ ಲೀಡರ್ಸ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಜಾಗಗಳಿಗೆ ನೋಡಿ ಅವರಿಗೆ ಜವಾಬ್ದಾರಿ ಫಿಕ್ಸ್ ಮಾಡಬೇಕಾಯಿತು. ಮದುವೆ ಆದಮೇಲೆ ಮೀಟಿಂಗ್ ಮಾಡ್ಬಿಟ್ಟು ಬಂದಿದ್ದೀನಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಿಗಿನಿಗಿ, ಬಿಜೆಪಿಗೆ ಹೆದರಿ ಕ್ಯಾಬಿನೆಟ್ ಸಭೆ ಅಂತ ಲೇವಡಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಶುರುವಾಗಿ ತಣ್ಣಗೇನೋ ಆಗಿದೆ. ಆದರೆ ಬಿಜೆಪಿ ಮಾತ್ರ ಈ ವಿಚಾರವನ್ನ ಇಲ್ಲಿಗೇ ಬಿಡೋ ಲಕ್ಷಣಗಳು ಕಾಣುತ್ತಿಲ್ಲ. ಇದಕ್ಕೆ ಸರಿಯಾಗಿ ವಿಧಾನಮಂಡಲ ಕಲಾಪ ಶುರುವಾಗ್ತಿದ್ದು, ಅಲ್ಲೇ ಸರ್ಕಾರದ ವಿರುದ್ಧ ಅಬ್ಬರಿಸೋಣ ಅಂತ ಸ್ಕೆಚ್ ಹಾಕೊಂಡಿದ್ದಾರೆ.
ಭ್ರಷ್ಟಾಚಾರದ ಬಗ್ಗೆ ಉಪಲೋಕಾಯುಕ್ತರು ಹೇಳಿದ್ದಂತೆ ಹೇಳಿಕೆಯನ್ನ ಆಧಾರವಾಗಿಟ್ಟುಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಇದೇ ಹೇಳಿಕೆ ಆಧಾರದಲ್ಲಿ ಸಿಬಿಐ ತನಿಖೆಗೂ ಒತ್ತಾಯಿಸಿದ್ದಾರೆ. ಪೇ ಸಿಎಂ ಅಂತ ಪೋಸ್ಟರ್ ಅಂಟಿಸ್ತಾರಲ್ಲ, ಎಲ್ಲ ರೋಡಲ್ಲಿ ಅಂಟಿಸ್ತಾರಲ್ಲ, ಈಗ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ಬೇಕು ಪೋಸ್ಟರ್ನ. ನಾಚಿಕೆ ಆಗ್ಬೇಕಲ್ಲ ಸಿದ್ದರಾಮಯ್ಯನವ್ರಿಗೆ, ಅವರ ಮಂತ್ರಿಮಂಡಲಕ್ಕೆ. ಎಲ್ಲ ಕಡೆ ದುಡ್ಡು. ಸರ್ಕಾರ ನಿಜಕ್ಕೂ ಲೋಕಾಯುಕ್ತರ ಹೇಳಿಕೆ ಮೇಲೆ ಕೂಡಲೇ ಸರ್ಕಾರ ಸಿಬಿಐ ತನಿಖೆಗೆ ಒಪ್ಪಿಸ್ಬೇಕು. ಇದನ್ನು ಸುಳ್ಳು ಅನ್ನೋದಾದ್ರೆ ನೀವು ನೇರವಾಗಿ ಮಾತಿನಲ್ಲಿ ಇದನ್ನ ಸುಳ್ಳು ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂತಂದ್ರೆ ಜವಾಬ್ದಾರಿ ಸ್ಥಾನದಿಂದ ಬಂದಿರತಕ್ಕಂತ ಈ ಮಾತು. ಸರಿ ಅನ್ನೋದಾದ್ರೆ ನೀವು ಯಾವ ಮುಖ ಇಟ್ಕೊಂಡು ಇನ್ನು ಸರ್ಕಾರ ನಡೆಸಲಿಕ್ಕೆ ನಿಮಗೆ ಸಾಧ್ಯ ಇದೆ? ರಾಜೀನಾಮೆ ಕೊಡಬೇಕೋ ಬೇಡ? ಅಷ್ಟೇ ಅಲ್ಲ, ಕುರ್ಚಿ ಕದನದ ಬಗ್ಗೆ ತೀವ್ರವಾಗಿ ಲೇವಡಿ ಮಾಡಿರೋ ಬಿಜೆಪಿ ನಾಯಕರು ನಮಗೆ ಹೆದರಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ, ಸಚಿವರ ಜೊತೆಗೆ ಪ್ರತ್ಯೇಕ ಸಭೆ ಕೂಡ ಮಾಡುತ್ತಿದ್ದಾರೆ. ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸಿಎಂ ಡಿಸಿಎಂ ನಡುವೆ ಅಧಿಕಾರ ಕೊಡೆ ನಾ ಬಿಡೆ ಎನ್ನುವಂತಾಗಿದ್ದು, ಹೆಣ್ಣು ಕೊಡೋ ಸಂಬಂಧದ ರೀತಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕಾಂಗ್ರೆಸ್ ನಾಯಕರು ನಮ್ಮ ಬಳಿ 140 ಜನ ಇದ್ದಾರೆ ಅಂತ ತಿರುಗೇಟು ಕೊಟ್ರು. ಈ ಸಾರಿ ಹೆಣ್ಣು ಕೊಡೋರು ಬಂದಿದ್ರಪ್ಪ, ನಮ್ಮನ್ನ ಅವ್ರ ಮನೆಗೆ ಕರೆದಿದ್ದಾರೆ, ನಾವು ಹೋಗ್ಬೇಕಾಗಿದೆ, ಸೊ ಇಂಥ ದಿನದಲ್ಲಿ ನಾವು ಹೋಗ್ತೀವಿ. ಆವಾಗ ಬ್ರೇಕ್ಫಾಸ್ಟೋ ಅಥವಾ ಊಟನೋ ತಿಂಡಿನೋ ಏನೋ ಇರ್ತದೆ. ಈ ರೀತಿ ಸಂಬಂಧ ಬೆಸೆಯೋದು ಇರೋದು. ಬಟ್ ಒಂದೇ ಪಕ್ಷದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಮ್ಮನೆಗೆ ಬ್ರೇಕ್ಫಾಸ್ಟ್ಗೆ ನೀವು, ನಿಮ್ಮನೆ ಬ್ರೇಕ್ಫಾಸ್ಟ್ಗೆ ನಾನು ಅಂದ್ರೆ ಇದು ಯಾವ ತರ ಸಂಬಂಧ? ಅದರ ಅವಶ್ಯಕತೆ ಇಲ್ಲ. ಅವರು ಮೂವ್ ಮಾಡೋದಾದ್ರೆ ಮಾಡಲಿ. ನಾವು 140 ಜನ ಇದ್ದೀವಿ, ನಾವು ಫೇಸ್ ಮಾಡ್ತೀವಿ. ಏನೈತೆ, ಮಾನ್ಯ ಮುಖ್ಯಮಂತ್ರಿಗಳಿದಾರೆ, ಉಪಮುಖ್ಯಮಂತ್ರಿಗಳಿದಾರೆ, ನಮ್ಮೆಲ್ಲ ಶಾಸಕರಿದ್ದಾರೆ, ಎಲ್ಲ ಒಗ್ಗಟ್ಟಾಗಿ ಎದುರಿಸ್ತೀವಿ. ಸಿಎಂ ಡಿಸಿಎಂ ಧರಿಸಿದ್ದ ವಾಚ್ ಮೇಲೆ ಕಣ್ಣು, ಬಿಜೆಪಿಗರ ಅನುಮಾನಕ್ಕೆ ಕೈಪಡೆ ತಿರುಗೇಟು. ಇನ್ನು ಮೊನ್ನೆ ಬ್ರೇಕ್ಫಾಸ್ಟ್ ವೇಳೆ ಸಿಎಂ ಡಿಸಿಎಂ ಧರಿಸಿದ್ದ ಕೈಗಡಿಯಾರ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಇಬ್ಬರೂ ಒಂದೇ ಕಂಪನಿಯ 2 ವಾಚ್ಗಳನ್ನ ಕಟ್ಕೊಂಡಿರೋದು ಸುದ್ದಿಯಾಯಿತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಕೆಶಿ ಆಸ್ಟ್ರೇಲಿಯಾದಲ್ಲಿ ತಮ್ಮ ಕ್ರೆಡಿಟ್ ಕಾರ್ಡ್ ಬಳಸಿ ಖರೀದಿಸಿದ್ದೆ, ಈ ಬಗ್ಗೆ ಎಲೆಕ್ಷನ್ನಲ್ಲಿ ಅಫಿಡವಿಟ್ ಕೂಡ ಸಲ್ಲಿಸಿದ್ದಾಗಿ ಹೇಳಿದ್ರು. ಆದ್ರೆ ಈ ಬಗ್ಗೆ ಬಿಜೆಪಿ ನಾಯಕರು ಮತ್ತೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಡಿಕೆಶಿ ಕೂಡ ಸರಿಯಾಗೇ ತಿರುಗೇಟು ಕೊಟ್ರು. ಸಿದ್ದರಾಮಯ್ಯನವರ ಕೈಯಲ್ಲೂ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಇವತ್ತಿನ ಪ್ರೈಸು 43 ಲಕ್ಷ ಮತ್ತು ಟ್ಯಾಕ್ಸು ಅದು ಸೇರಿ ಒಂದು 46-47 ಲಕ್ಷ ಆಗುತ್ತೆ ಅಂತಿದೆ. ಮುಗ್ಗ ಜಾಡಿಸಿದ್ರಿ ಬಿಜೆಪಿ ನಾಯಕರನ್ನ. ಹಾಗಿದ್ರೆ ಇದು ಕದ್ದ ಮಾಲ, ಕೊಂಡ ಮಾಲ. ರೋಲೆಕ್ಸ್ ವಾಚನ್ನು ಹೇಳಿದ್ದೀನಿ, ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ. ಅರ್ಥ ಆಯ್ತಾ? ನಾನೇನು ಅವ್ರು ನಾರಾಯಣ ಸ್ವಾಮಿ ಹತ್ರ ನಾನೇನು ಕಲಿಬೇಕಾದಿಲ್ಲ. ಹೌದೌದು, ಅವ್ರ ಮನೆಯಿಂದನೇ ಕತ್ಕೊ ಬಂದಿದ್ದೀನಿ. ಮೋದಿ ಸಾಹೇಬ್ರು 10 ಲಕ್ಷ ರೂಪಾಯಿ ಸೂಟ್ ಬಗ್ಗೆ ಅವ್ರು ಅಪ್ಡೇಟ್ ಸಲ್ಲಿಸ್ತಾರ, ಮವಾಡ ಗ್ಲಾಸಸ್ ಹಾಕ್ತಾರೆ, 9,000 ಕೋಟಿ ಫ್ಲೈಟ್ ನಲ್ಲಿ ತಿರುಗ್ತಾರೆ. ಆ ವಾಚಿನ ಪ್ರೈಸ್ ನೀವ್ ಹೆಂಗ್ ತೀರ್ಮಾನ ಮಾಡ್ತೀರಿ? ಯಾಕಂದ್ರೆ ಫೇಕ್ ವಾಚಸ್ ಗಳದಾವ ವರ್ಲ್ಡ್ ನಲ್ಲಿ. ಸಿಎಂ ಡಿಸಿಎಂ ಇಬ್ರು ಒಂದೇ ತರ ವಾಚ್ ಕಟ್ಟೋ ಕಾರ್ಟಿಯರ್ ವಾಚ್ ಕಲ್ವಾದಿ ನಾರಾಯಣ ಸ್ವಾಮಿ ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ನಾಯಕರು ಡಿಸೆಂಬರ್ 8ರಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಈ ಮೂಲಕ ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಸಂಬಂಧ ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಮತ್ತು ವಿಪಕ್ಷ ಬಿಜೆಪಿ ನಡುವಿನ ಹೋರಾಟಕ್ಕೆ ಈಗ ಕುರ್ಚಿ ಸಂಘರ್ಷ ಕೂಡ ಸೇರ್ಪಡೆಯಾಗಿದ್ದು ರಾಜ್ಯ ರಾಜಕೀಯ ಮತ್ತಷ್ಟು ರಂಗು ಪಡೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.